Hello, young minds. Welcome back to Triple T Academy. ನಿಮ್ಮ DCT 2025 ಆನ್ಲೈನ್ ಅಪ್ಲಿಕೇಶನ್ ಇದು ಆಲ್ರೆಡಿ ಎನೇಬಲ್ ಆಗಿದೆ. ಎಷ್ಟೊಂದು ಜನ ನಿಮ್ಮ ಅಪ್ಲಿಕೇಶನ್ಸ್ನ ಫಿಲ್ಲು ಸಹ ಮಾಡಿದ್ದೀರಾ ಆ್ಯಂಡ್ ದೆನ್ ಎಷ್ಟೊಂದು ಜನ ಪ್ರಾಬ್ಲಮ್ನ ಫೇಸನ್ನು ಸಹ ಮಾಡ್ತಿದ್ದೀರಾ. ಪರ್ಟಿಕ್ಯುಲರ್ಲಿ CBSE ಸ್ಟೂಡೆಂಟ್ಸ್, ICSE ಸ್ಟೂಡೆಂಟ್ಸು ಅವರು ಸಹ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಸೊ ಆ ಒಂದು ಇದಕ್ಕೆ ಸೊಲ್ಯೂಷನ್ನ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತೀನಿ. ಜೊತೆಗೆ ಎಷ್ಟೊಂದು ಜನಕ್ಕೆ ನಿಮ್ಮ DCT 2025 ಎಕ್ಸಾಮ್ ಡೇಟ್ ಕುರಿತಾದಂತನೂ ಕ್ವೆಶನ್ಸ್ಗಳಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ಡೇಟ್, ದಟ್ ಇಸ್ 2025 ಎಕ್ಸಾಮ್ ಡೇಟ್ 31st ಕನ್ಫರ್ಮ್ ಆಗಿದೆ. ಸೊ ಹೆಂಗೆ ಅಂದರೆ ಯು ಕ್ಯಾನ್ ಸಿ ದಿಸ್. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಅವರ ಅಫಿಷಿಯಲ್ ಟ್ವಿಟರ್, ಅಫಿಷಿಯಲ್ ಎಕ್ಸ್ ಪೇಜಲ್ಲಿ ಹಾಕಿದ್ದಾರೆ. ಆ್ಯಸ್ ವೆಲ್ ಆಸ್ ಪ್ರೆಸ್ ನೋಟನ್ನು ಸಹ ರಿಲೀಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್. May 31st ಈಸ್ DCT 2025 ಎಕ್ಸಾಮಿನೇಷನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಆ್ಯಂಡ್ ದೆನ್ May 10th ಈಸ್ ದ ಲಾಸ್ಟ್ ಡೇಟ್ ಫಾರ್ ಯೋರ್ DCT online applications. So you can see this, which means 90%, more than 90% ನಿಮ್ಮ DCT exam date confirm fix ಆಗಿದೆ ಅಂತಲೇ ಅರ್ಥ. The next is ಡೀಟೇಲ್ ಆಗೂ ಸಹ ಬಿಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್ ವೆರಿಫಿಕೇಷನ್ಸ್. ಸೊ 25th ಇಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದೆನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಸ್ 10th of May 2025. ಆ್ಯಂಡ್ ದೆನ್ ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇಸ್ 12th of May 2025. ಆ್ಯಂಡ್ ದೆನ್ ಪ್ರವೇಶ ಪತ್ರವನ್ನು, ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡೋದಕ್ಕೆ 20th of May 2025ಗೆ ಎನೇಬಲ್ ಮಾಡ್ತಾರೆ. ಸೊ ದಿಸ್ ಇಸ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಯುವರ್ DCT 2025 ಎಕ್ಸಾಮಿನೇಷನ್ಸ್ನ ಕುರಿತಾದಂಗೆ. ಸೊ ಇನ್ನೇನು ಆಲ್ಮೋಸ್ಟ್ 1 month ಲೆಫ್ಟ್ ಆಗಿದೆ. 31st 31 ದಿನ ಅಷ್ಟೇ ಬಾಕಿ ಇದೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇವತ್ತಿಂದ ಪ್ರತಿಯೊಂದು ದಿನವೂ ನಿಮಗೆ ಕೌಂಟ್ ಡೌನ್ ಆಗೇ ಆಗುತ್ತೆ. ಸೊ ನೀವು ಅಂದ್ಕೊಂಡಿರೋ ಡ್ರೀಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂದರೆ, ಸೊ ಇಷ್ಟು ಕಡಿಮೆ ಟೈಮಲ್ಲಿ ಹೆಂಗಪ್ಪ ನಾನು ಪ್ರಿಪೇರ್ ಆಗೋದು ಅಂತ ಡೌಟ್ಸ್ಗಳಿದ್ರೆ, ಡೋಂಟ್ ವರಿ, Triple T Academy is with you. We are also started a new batch. ಸೊ ಇದಕ್ಕೆ ಎನ್ರೋಲ್ ಆಗಿ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು Triple T Academy ಆ್ಯಂಡ್ ದೆನ್ ಯು ಕ್ಯಾನ್ ಎನ್ರೋಲ್ ಯೋರ್ ಸೆಲ್ಫ್. ಸೊ ವೆರಿ ಪರ್ಟಿಕ್ಯುಲರ್ ಆಗಿ ಎಷ್ಟೊಂದು ಜನ ಸ್ಟೂಡೆಂಟ್ಸು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ, ಸರ್ ನನಗೆ ಎಕ್ಸಾಮ್ ಸೆಂಟರ್ ಪ್ರಿಯಾರಿಟೀಸ್ನ ಸೆಲೆಕ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಆ ಒಂದು ಎಕ್ಸಾಮ್ ಸೆಂಟರ್ ಪ್ರಿಯಾರಿಟೀಸ್ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ನ ಎನೇಬಲ್ ಮಾಡಿದ್ದಾರೆ. ಸೊ ಆ ಒಂದು ಪ್ರಾಬ್ಲಮ್ನ ಫಿಕ್ಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್. ಯು ಕ್ಯಾನ್ ಸಿ ದಿಸ್. ನೀವು ಇವಾಗ ಎಕ್ಸಾಮ್ ಪ್ರಿಯಾರಿಟಿ ಸೆಂಟರ್ಸ್ನ ನೀವು ಚೂಸ್ ಮಾಡ್ಬೋದು. ಯು ಕ್ಯಾನ್ ಸಿ ದಿಸ್. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್, exam 2 for example Mysore. You can see this. Priority 1 is Mysore, priority 2 is Bangalore. So ಈ ಒಂದು ಆಪ್ಷನ್ನ ಎಷ್ಟೊಂದು ಜನ ಸ್ಟಾರ್ಟಿಂಗಲ್ಲಿ ಹಾಕ್ದವ್ರಿಗೆ ಈ ಒಂದು ಆಪ್ಷನ್ಸ್ ತೋರಿಸ್ತಿರ್ಲಿಲ್ಲ. ಸೊ ಕಂಪ್ಲೀಟಾಗಿ ಬ್ಲಾಕ್ ಆಗಿತ್ತು. ಇವಾಗ ಎನೇಬಲ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ದೆನ್ ಎಷ್ಟೊಂದು ಜನ ಯಾರೆಲ್ಲ ICSE ಸ್ಟೂಡೆಂಟ್ಸು, CBSE ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೆ ಆ ಒಂದು ಲಿಸ್ಟೇ ತೋರಿಸ್ತಿರ್ಲಿಲ್ಲ ಒನ್ ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ. ಸೊ ಅದನ್ನು ಸಹ ಫಿಕ್ಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್. ಕ್ಲಿಕ್ ಆನ್ ನೋ. ಸೊ ನೋ ಕ್ಲಿಕ್ ಆಗಿದ ತಕ್ಷಣ ಸೊ ಯು ಕ್ಯಾನ್ ಸಿ ದಿಸ್. ಇಫ್ ನಾಟ್ ಸ್ಟಡಿಡ್ SSLC ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ದೆನ್ ಸೆಲೆಕ್ಟ್. ಸೊ ಈ ಸೆಲೆಕ್ಟ್ ಆಪ್ಷನ್ಸು ಮುಂಚೆ ಬ್ಲಾಕ್ ಮಾಡಿದ್ರು. ಸೊ ಇವಾಗ ಓಪನ್ ಮಾಡಿದ್ದಾರೆ. ಯು ಕ್ಯಾನ್ ಸೆಲೆಕ್ಟ್. ಫಾರ್ ಎಕ್ಸಾಂಪಲ್ CBSEನ, ICSEನ, ಔಟ್ಸೈಡ್ ಕರ್ನಾಟಕ ICSE ಸ್ಟೂಡೆಂಟ್ಸಾ, ಔಟ್ಸೈಡ್ ಕರ್ನಾಟಕ CBSE ಸ್ಟೂಡೆಂಟ್ಸಾ. ಸೊ ನೀವು ಯಾವ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿರೋ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಎಂಟರ್ ಯೋರ್ SSLC ರಿಜಿಸ್ಟರ್ ನಂಬರ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಫಿಲ್ ಯೋರ್ ಡೀಟೇಲ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ರಿಜಿಸ್ಟರ್. ಸೊ ಮೇಯ್ನಾಗಿ ಈ ಎರಡು ಪ್ರಾಬ್ಲಮ್ನ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ರು. ಸೊ ಅದಕ್ಕೆ ಇವಾಗ ಸೊಲ್ಯೂಷನ್ಸ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಐ ಹೋಪ್ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ DCT ಎಕ್ಸಾಮಿನೇಷನ್.